ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ಕತೆಗಳನ್ನು ಹಾಕಲು ಪ್ರೋತ್ಸಾಹಿಸಿ. ಅರುಣಾನುರಾಗದ 10ನೇ ಅಧ್ಯಾಯವನ್ನು ನೀವೀಗಾಗಲೇ ಓದಿದ್ದೀರ. 11ನೇ ಅಧ್ಯಾಯವನ್ನು ಶುರು ಮಾಡೋಣ. ಎಷ್ಟು ಹೇಳಿದ್ರೂ ಕೇಳಲ್ಲ. ಮಕ್ಕಳು ಅಂತ ಮುದ್ದಾಗಿ ಬೆಳೆಸ್ತೀವಿ, ನಮ್ಮ ಮಾತು ಎಲ್ಲಿ ಕೇಳ್ತವೆ? ಅವಕ್ಕೇನು ಅನಿಸುತ್ತೋ ಅದನ್ನೇ ಮಾಡ್ತಾರೆ. ಹೀಗೆ ಹುಷಾರಿಲ್ಲದೆ ನರಳ್ತಾರೆ. ಏನು ಮಾಡೋದು, ಆಮೇಲೆ ನಾವು ತಾನೇ ನೋಡ್ಕೋಬೇಕು ಎನ್ನುತ್ತಾ ಬಿಸಿನೀರು ಕಾಯಿಸುತ್ತಾ ಒಂದೇ ಸಮ ಬೈತಾ ಇದ್ರು. ಸಾಕು ಬಿಡಮ್ಮ, ಎಷ್ಟು ಬೈತೀಯ, ಬರೀ ಒಂದು ನೆಗಡಿ ಅಷ್ಟೇ ತಾನೇ. ಬಿಸಿನೀರು ಆವಿ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗುತ್ತೆ, ಅದಕ್ಕೂ ಇಷ್ಟೊಂದು ಟೆನ್ಷನ್ ಆಗೋದು ಬೇಕಾ? ಸುಮ್ಮನಿರೆ, ನಿಂಗೇನು ಹೇಳ್ತೀಯ? ಒಂದು ಚಿಕ್ಕ ಮುಳ್ಳು ಚುಚ್ಚಿದ್ರೂ ಕರಳು ಕಿತ್ತು ಬಂದಂಗೆ ಆಗತ್ತೆ ತಾಯಂದ್ರಿಗೆ. ನೀವೆಲ್ಲ ಯಾವಾಗ ಅರ್ಥ ಮಾಡ್ಕೋತಿರೋ ಏನೋ. ಅಲ್ಲ ಕಣೆ, ಆ ಬ್ಯಾಗಲ್ಲಿ ಒಂದು ಛತ್ರಿ ಇಟ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ವಾ? ಮಳೆ ಬರ್ತಿದೆ ತೊಗೊಂಡು ಹೋಗು ಅಂದರೂ ನಾನು ಮಾತು ಕೇಳಲಿಲ್ಲ. ಈಗ ನೋಡು, ಮಳೇಲಿ ನೆಂದು ಥಂಡಿ ಹಿಡ್ಕೊಂಡಿದೆ. ಜ್ವರ ಗಿರ ಬಂದರೆ ಏನು ಮಾಡೋದು? ಸ್ವಲ್ಪ ಹುಷಾರಾಗಿರ್ಬೇಕಲ್ವೇನಮ್ಮ? ಆಯ್ತಮ್ಮ ಆಯಿತು, ಇನ್ನು ಮುಂದೆ ನೀನು ಹೇಳ್ದಾಗೆ ಕೇಳ್ತೀನಿ, ಆಯಿತಾ? ನಗು, ಪ್ಲೀಸ್ ನಗು ಡಾರ್ಲಿಂಗ್. ನೀನು ಈಗ ಬೇಜಾರಲ್ಲಿದ್ದರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಎಂದು ಕಚಗುಳಿ ಕೊಟ್ಟು ನಗಿಸಲು ಪ್ರಯತ್ನಿಸಿದಳು ಅರುಣ. ಸರಿ ಸರಿ ಬಾ, ಬಿಸಿನೀರು ಆವಿ ತಗೋ ಎಂದು ದೊಡ್ಡದೊಂದು ರಗ್ಗು ಒದ್ದಿಸಿ ಮಗಳಿಗೆ ಆವಿ ಕೊಡುತ್ತಾ ವರುಣಾಳನ್ನು ಕೂಗಿದರು ಲಕ್ಷ್ಮಿ. ವರು ಅಡುಗೆ ಆಗಿದೆ, ಅಪ್ಪನ ಊಟಕ್ಕೆ ಕರ್ಕೊಂಡು ಬಾ. ಅಷ್ಟರಲ್ಲಿ ನಾನು ಅರುಣ ಬಂದುಬಿಡ್ತೀವಿ. ಸರಿ ಬೇಗ ಬನ್ನಿ, ನಂಗೆ ಹೊಟ್ಟೆ ತಾಳ ಆಗ್ತಿದೆ. ಬರ್ತೀವಿ ಹೋಗೆ ತಿಂಡಿ ಪೋತಿ, ಯಾವಾಗ ನೋಡಿದ್ರೂ ತಿಂತಾನೇ ಇರ್ತಾಳೆ, ಮತ್ತೆ ಹಸಿವು ಅಂತಾಳೆ. ನಿನ್ನ ಕಟ್ಕೊಳ್ಳೋನು ಯಾವುದಾದ್ರೂ ಹೋಟ್ಲ್ ಇಟ್ಕೊಂಡಿರ್ಬೇಕು ನೋಡು ಮತ್ತೆ ಎಂದು ಅಣಕಿಸಿದಳು ಅರುಣ. ಹಾಂ ಅಂಥವನ್ನೇ ಹುಡುಕಿ, ಮತ್ತು ನಂಗೆ ಅಡುಗೆ ಮಾಡೋದಾದರೂ ತಪ್ಪುತ್ತೆ ಎಂಬ ವರುಣಾಳ ಮಾತಿಗೆ ಎಲ್ಲರೂ ಸೇರಿ ನಕ್ಕರು. ಅಲ್ಲಿಂದಾನೇ ಅಪ್ಪ ಅಪ್ಪ ಎಂದು ಕೂಗಿಕೊಂಡೇ ಹೊರಟಳು ವರುಣ. ಸರಿ ಅರು, ನಾನು ಹೋಗಿರ್ತೀನಿ, ನಿನ್ನ ಮುಖ ತೊಳ್ಕೊಂಡು ಬೇಗ ಬಾ ಎಂದು ಹೇಳಿ ಲಕ್ಷ್ಮಿ ಕೂಡ ಬಿಸಿನೀರಿನ ಬಟ್ಟಲನ್ನು ಹಿಡಿದು ಹೊರಟರು. ಅಷ್ಟೊತ್ತಿಗಾಗಲೇ ಡೈನಿಂಗ್ ಟೇಬಲ್ ಮೇಲೆ ವರುಣ ಊಟಕ್ಕೆ ರೆಡಿ ಮಾಡಿ ಅಪ್ಪನ್ನೂ ಕರ್ಕೊಂಡು ಬಂದು ಕೂರಿಸಿದ್ಲು. ಅರುಣ ಎಲ್ಲಿ, ಇನ್ನೂ ಬಂದಿಲ್ವಲ್ಲ ಎಂದು ಅರುಣಾಳನ್ನು ಸುತ್ತ ನೋಡುತ್ತಾ ಕೇಳಿದರು ಮಂಜುನಾಥ್. ಅಪ್ಪ ಅಕ್ಕ ಮಳೇಲಿ ನೆನ್ಕೊಂಡು ಬಂದಿದ್ದಾಳೆ, ಸ್ವಲ್ಪ ಥಂಡಿ ಹಿಡ್ಕೊಂಡಿದೆ, ಅದಕ್ಕೆ ಅಮ್ಮ ಆವಿ ಕೊಡ್ತಾ ಇದ್ರು. ಅಲ್ಲಿ ನೋಡು, ಇಬ್ಬರು ಬರ್ತಿದ್ದಾರೆ. ಬಾ ಅಮ್ಮ, ಬೇಗ ಬಡಿಸು, ನಂಗೆ ಹಸ್ವಾಗಿದೆ. ಇರೇ ಅರುಣನು ಬಂದುಬಿಡ್ಲಿ ಎಂದು ಹೇಳಿದರು ಲಕ್ಷ್ಮಿ. ಅರುಣ ಬಂದು ಕೂತಾಗ, ಅಮ್ಮ ಅರು ಹೇಗಿದೆಯಾ, ನೆಗಡಿ ಅಂದ್ಲು ವರು. ಏನಿಲ್ಲ ಅಪ್ಪ, ಮಳೆ ಅಲ್ವಾ, ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೆ. ಹುಷಾರು ಮಗಳೇ, ಇನ್ಮೇಲೆ ಆಚೆ ಹೋಗುವಾಗ ಕೊಡೆ ತೊಗೊಂಡೇ ಹೋಗ್ಬೇಕಾಯ್ತಾ? ಸರಿ ಅಪ್ಪ ಆಯಿತು ಎಂದು ತಾನು ಮುಚ್ಚಿಟ್ಟು ತಂದಿದ್ದ ಸ್ವೀಟ್ ಬಾಕ್ಸ್ ತೆಗೆದು, ಅಪ್ಪ ಅಮ್ಮ ಎಲ್ಲರೂ ತಗೊಳ್ಳಿ, ಆಮೇಲೆ ಊಟ ಮಾಡೋರಂತೆ. ಸ್ವೀಟ್ ಬಾಕ್ಸ್ ನೋಡಿದ ವರುಣ, ಹೇ ಸ್ವೀಟ್, ವಾವ್, ನನ್ನ ಫೇವ್ರೆಟ್ ತಂದಿದ್ಯಾ ಅಕ್ಕ ಎಂದು ಎಲ್ಲರ ತಟ್ಟೆಗೆ ತಾನೇ ಬಡಿಸುತ್ತಾ ಇವಾಗ ಯಾಕೆ ಸ್ವೀಟು ಎಂದು ಕೇಳಿದಳು. ಅಮ್ಮ ಅಪ್ಪ, ಇವತ್ತು ಹಾಸ್ಪಿಟಲಿಂದ ಮನೆಗೆ ಬಂದಿದ್ದು ಒಂದು ವಿಷಯ ಆದರೆ, ಇನ್ನೊಂದು ನನ್ನ ಕನಸಿನ ಪ್ರಾಜೆಕ್ಟ್ ಓಕೆ ಆಯಿತು. ದೊಡ್ಡ ಬಿಲ್ಡರ್ ನನ್ನ ಪ್ರಾಜೆಕ್ಟ್ನ ಅಪ್ರೂವ್ ಮಾಡಿದಾರಪ್ಪ, ಅದಕ್ಕೆ ಈ ಸ್ವೀಟು ಖುಷಿಗೆ ಎಂದು ಹೇಳಿದಳು ಅರುಣ. ವಾವ್, ಕಂಗ್ರಾಟ್ಸ್ ಅಕ್ಕ ಅಂತ ಹೇಳಿದಳು ವರುಣ. ಒಳ್ಳೆಯದಾಗಲಿ ಅರುಣ. ಸಕ್ಸಸ್ ಅನ್ನೋದು ಎಲ್ಲರೂ ಕಷ್ಟಪಟ್ಟು ಪಡೆಯೋಕೆ ನೋಡ್ತಾರೆ, ಆದರೆ ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ತಾ ಹೋದರೆ ಸಾಕು, ಸಕ್ಸಸ್ ಅನ್ನೋದು ತಾನಾಗೇ ಬರುತ್ತೆ. ನೋಡು, ನಿನ್ನ ಕೆಲಸನ ನಿನ್ನ ಗಮನ ಇಟ್ಕೊಂಡು ಮಾಡು, ಇನ್ನೂ ಎತ್ತರಕ್ಕೆ ಬೆಳೀತೀಯ. ನೀನು ಸಕ್ಸಸ್ ಆಗಲೇಬೇಕು, ಸಕ್ಸಸ್ ಆಗಬಹುದು ಅಂತ ಓಟಕದಲ್ಲಿ ಬಿದ್ದರೆ ಕಷ್ಟ ಆಗತ್ತೆ ಮಗಳೇ. ನೀನು ಏನು ಅಂದ್ಕೊಂಡಿರ್ತೀಯ ಅದನ್ನು ಮನಸ್ಸಿಟ್ಟು ಮಾಡು. ಒಳ್ಳೆಯದಾಗಲಿ ಕಂದ ಎಂದು ಹೇಳಿದರು ಮಂಜುನಾಥ್. ನೋಡು, ಕಲ್ತ್ಕೊ ನಿಮ್ಮ ಅಕ್ಕನ್ನ, ತಿನ್ನೋದೊಂದು ಬಿಟ್ಟರೆ ಇನ್ನೇನು ಬೇಡ ನಿಂಗೆ ತಲೆ ಮೇಲೆ ಮೊಟಕಿದರು ಲಕ್ಷ್ಮಿ ವರುಣಾಳಿಗೆ. ಅಪ್ಪ ನೋಡಪ್ಪ ಅಮ್ಮನ್ನ ತಲೆ ಉಜ್ಜುತ್ತಾ ವರುಣ ಅಪ್ಪನ ಮುಖ ನೋಡಿದಳು. ಲಕ್ಷ್ಮಿ, ಒಬ್ಬರು ಮಾಡಿದ್ದನ್ನೇ ಇನ್ನೊಬ್ಬರು ಮಾಡಬೇಕು ಅಂತ ಏನಿಲ್ಲ.
ಅರುಣಾಗೆ ಒಂದು ಸ್ಟ್ರೆಂತ್ ಇದ್ದರೆ ವರುಣಾಗೆ ಒಂದು ಸ್ಟ್ರೆಂತ್ ಇರುತ್ತೆ. ಅದನ್ನು ಕಂಡುಕೊಂಡ್ರೆ ಅವಳು ಕೂಡ ಮುಂದೆ ಬರ್ತಾಳೆ. ಸರಿಯಾಗಿ ಹೇಳಿದ್ರಿ ಅಪ್ಪ, ನಾನು ಅಕ್ಕನ ಥರನೇ ಏನೋ ಸಾಧನೆ ಮಾಡ್ತೀನಿ. ಹೌದೌದು ಮಾಡ್ತೀಯ, ಮೊದಲು ಊಟ ಖಾಲಿ ಮಾಡು ಎಂದು ನಕ್ಕರು ಲಕ್ಷ್ಮಿ. ಅಮ್ಮ, ನಾನು ಟ್ಯಾಬ್ಲೆಟ್ ತಗೊಂಡು ಮಲಗ್ತೀನಿ, ಬೆಳಗ್ಗೆ ಬೇಗ ಎಬ್ಸಿ ಎಂದು ಹೇಳಿ ಊಟ ಶುರು ಮಾಡಿದಳು ಅರುಣ. ಯಾಕೆ, ನಾಳೆ ಭಾನುವಾರ ಆಫೀಸ್ ಇಲ್ವಲ್ಲ, ಹುಷಾರು ಬೇರೆ ಇಲ್ಲ, ಆರಾಮಾಗಿ ಮಲ್ಕೋಬಾರ್ದಾ ಎಂದರು ಲಕ್ಷ್ಮಿ. ಇಲ್ಲಮ್ಮ, ಇಷ್ಟೆಲ್ಲ ಆಗಿದ್ದಕ್ಕೆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಬಾರ್ದಾ? ನಾಳೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಬೇಗ ಎಬ್ಸು. ವರು, ಅಪ್ಪಂಗೆ ನೀನೇ ಟ್ಯಾಬ್ಲೆಟ್ ಕೊಟ್ಬಿಟ್ಟು ರೂಮಿಗೆ ಬಾ, ನಾನು ಹೋಗಿ ಮಲ್ಕೋತೀನಿ, ಸುಸ್ತಾಗಿದೆ ಎಂದು ಹೇಳಿ ಬೇಗ ಬೇಗ ಊಟ ಮುಗಿಸಿ ರೂಮಿಗೆ ಹೊರಟಳು ಅರುಣ. ಅಷ್ಟರಲ್ಲಿ ಪೂಜಾಳ ಫೋನ್ ಬಂದು, ಹಲೋ, ಏನು ಮೇಡಮ್, ಬಾಯ್ ಫ್ರೆಂಡ್ ಸಿಗ್ದ ಅಂತ ನನ್ನೇ ಮರ್ತೋದ್ಯಾ ಎಂದಳು ಅರುಣ ಪೂಜಾಳಿಗೆ. ಇಲ್ಲ ಕಣೆ, ಫೋನಲ್ಲಿ ಚಾರ್ಜ್ ಆಗೋಗಿತ್ತು, ಆಚೆ ಬೇರೆ ಹೋಗಿದ್ವಲ್ಲ, ಸೊ ನೋಡ್ಕೊಂಡಿಲ್ಲ ಸ್ವಿಚ್ ಆಫ್ ಆಗಿದ್ದನ್ನು. ಮನೆಗೆ ಬಂದು ಚಾರ್ಜ್ ಮಾಡಿ ನಿನಗೆ ಫೋನ್ ಮಾಡಿದೆ. ಊಟ ಆಯಿತಾ? ನಾನಂತೂ ಸರಿಯಾಗಿ ತಿಂದು ಬಂದೆ, ಕೊಡ್ಸೋಕೆ ಬಕ್ರ ಇದ್ದಾನಲ್ಲ ಎಂದು ಹೇಳಿ ನಕ್ಕಳು ಪೂಜಾ. ಸರಿ ಸರಿ ಲೇ, ಏನು ಗೊತ್ತನೇ, ನಂದು ಪ್ರಾಜೆಕ್ಟು ಓಕೆ ಆಯಿತು, ಅದೇ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದ್ಲು ಅರುಣ. ನಂಗೆ ಯಾವಾಗಲೋ ಗೊತ್ತಿತ್ತು ಅರುಣ, ನೀನು ಅಂದ್ರೇನು, ನಿನ್ನ ಪ್ರಾಜೆಕ್ಟ್ ಅಂದ್ರೇನು, ನಿನ್ನನ್ನು ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ನನಗೂ ಖುಷಿ ಆಗ್ತಿದೆ, ಕಂಗ್ರಾಟ್ಸ್ ಕಣೆ ಅಂತ ವಿಶ್ ಮಾಡಿದ್ಲು ಪೂಜಾ. ಸರಿ ಸರಿ, ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆಗೆ ಬಾ, ನಾಳೆ ಸಂಡೇ ಬರೋ ಪ್ಲ್ಯಾನ್ಸ್ ಎಲ್ಲ ಬಿಟ್ಟು ನೀನು ಇಲ್ಲಿಗೆ ಬರ್ತಿದ್ಯಾ ಅಷ್ಟೆ ಎಂದು ವಾರ್ನ್ ಮಾಡಿದಳು ಅರುಣ ಪೂಜಾಳಿಗೆ. ಸರಿ ಡಾರ್ಲಿಂಗ್, ಬರ್ತೀನಿ, ನನಗೂ ಸುಸ್ತಾಗಿದೆ, ನಾನು ಮಲ್ಕೋತೀನಿ, ನೀನು ಮಲ್ಕೋ ಎಂದು ಹೇಳಿ ಕಾಲ್ ಕಟ್ ಮಾಡಿ ಮಲಗಿದರು ಗೆಳತಿಯರಿಬ್ಬರು. ಸೂರ್ಯನ ನೋಡಲು ಭೂಮಿಗೆ ಹಾತೊರೆದು ಬರುತ್ತಿದ್ದ ರವಿ. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂಬ ಹಾಡು ಮನೆ ತುಂಬ ಪಸರಿಸಿತ್ತು. ಸಾಂಬ್ರಾಣಿ ಧೂಪದ ಘಮ, ಮನೆ ಮುಂದೆ ಸುಂದರವಾದ ರಂಗೋಲಿ, ದೇವರೇ ಇಳಿದು ಬಂದಿರಬಹುದು ಅನ್ನಿಸೋಷ್ಟು ದೈವಿಕ ಅಂಶಗಳು. ಲಕ್ಷ್ಮಿ ಪೂಜೆ ಮಾಡಿ ಕಾಫಿ ತಂದು ಈ ಮಕ್ಕಳಿಬ್ಬರನ್ನು ಎಬ್ಬಿಸಿ ಕಾಫಿ ಕೊಟ್ಟರು. ಇದೇನು ಮಮ್ಮಿ, ಇಷ್ಟು ಬೇಗ ಎಬ್ಬಿಸ್ತಿದ್ಯಾ, ನಾನು ಇನ್ನೂ ಮಲ್ಕೋತೀನಿ ಎಂದು ಹೇಳಿ ಮತ್ತೆ ಮುಸುಕೆಳೆದು ಮಲಗಿದಳು ವರುಣ. ಅಮ್ಮ, ಅಪ್ಪ ಆಗಲೇ ಎದ್ಬಿಟ್ರಾ? ಹಾಂ, ಅಪ್ಪ ಆಗಲೇ ಎದ್ದು ವಾಕ್ ಹೋಗಿದ್ದಾರೆ, ನೀವಿನ್ನೂ ಎದ್ದಿಲ್ಲ, ಎದ್ದು ಬೇಗ ರೆಡಿಯಾಗಿ. ಸರಿ ಅಮ್ಮ, ನಾನು ಕಾಫಿ ಕುಡಿದು ಬೇಗ ಎದ್ದು ರೆಡಿ ಆಗ್ತೀನಿ, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ಲ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಹೊರಟ್ಲು ಅರುಣ. ಸರಿ, ನೀನು ರೆಡಿಯಾಗಿ ಬಾ, ನಾನು ತಿಂಡಿ ರೆಡಿ ಮಾಡ್ತೀನಿ ಎಂದು ಅಡುಗೆ ಮನೆ ಕಡೆ ಕಾಫಿ ಕಪ್ಗಳನ್ನು ಹಿಡಿದು ಹೆಜ್ಜೆ ಹಾಕಿದರು ಲಕ್ಷ್ಮಿ. ಸ್ವಲ್ಪ ಸಮಯದಲ್ಲಿಯೇ ಮನೆಯ ಕಾಲಿಂಗ್ ಬೆಲ್ ಆಗತ್ತೆ. ವರು, ಲೇ ವರು, ನೋಡೇ ನಿಮ್ಮ ಅಪ್ಪ ಬಂದಿರಬೇಕು, ಬಾಗಿಲು ತೆಗಿಯೇ ಎಂದು ಅಡುಗೆ ಮನೆಯಿಂದಲೇ ಕೂಗಿದರು ಲಕ್ಷ್ಮಿ. ಈ ಅಮ್ಮ ಕಾಲೇಜ್ ಇದ್ದಾಗಲೂ ನೆಮ್ಮದಿಯಾಗಿ ಮಲ್ಗೋಕೆ ಬಿಡಲ್ಲ, ಒಳ್ಳೆ ಸೊಳ್ಳೆ ತಿಗಣೆ ಥರ ನಿದ್ದೆ ಕೆಡಿಸ್ತಾರೆ ಎಂದುಕೊಳ್ಳುತ್ತಾ ನಿದ್ದೆ ಕಣ್ಣಲ್ಲೇ ಹೋಗಿ ಬಾಗಿಲು ತೆಗೆದಳು ವರುಣ. ಹಾಯ್ ವರು. ಅರೆ ಪೂಜಾಕ್ಕ, ಹಾಯ್, ಬನ್ನಿ ಒಳಗೆ. ಹೇಗಿದ್ಯಾವರು? ನಾನು ಸೂಪರ್ ಅಕ್ಕ, ನೀವೇನು ಈ ಕಡೆ ಬರೋದೇ ಕಮ್ಮಿ ಮಾಡಿದ್ದೀರಾ? ಕೆಲಸ ಅಲ್ವಾ ಅವರು, ಬರೋಕ್ಕಾಗಲಿಲ್ಲ ಅಷ್ಟೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಪ್ಪ ಬಂದ್ರೇನೆ ಎಂದು ಅಡುಗೆ ಮನೆಯಿಂದಲೇ ಕೂಗಿದರು ಲಕ್ಷ್ಮಿ. ಅಪ್ಪ ಅಲ್ಲಮ್ಮ, ಪೂಜಾಕ್ಕ ಬಂದಿದ್ದಾರೆ. ಅಲ್ಲಿಂದಲೇ ಕೈ ಒರೆಸಿಕೊಳ್ಳುತ್ತಾ ಆಚೆ ಬಂದು, ಏನಮ್ಮ ಪೂಜಾ, ಇವತ್ತು ನೆನಪಾಯ್ತಾ ನಾವೆಲ್ಲ? ಅರುಣ ಜೊತೆಗೆ ಆವಾಗವಾಗ ಮನೆಗೆ ಬರ್ತಿದ್ದೆ, ಈಗ ಬರೋದೇ ಇಲ್ಲ. ಮನೇನೂ ಚೇಂಜ್ ಮಾಡಿದೆ ಅಂತ ಅರುಣ ಹೇಳ್ತಿದ್ಲು. ಹ್ಞೂ ಆಂಟಿ, ಮನೆ ಚೇಂಜ್ ಮಾಡಿದೆ, ಅದಕ್ಕೆ ಈ ಕಡೆ ಬರೋಕ್ಕಾಗಲಿಲ್ಲ. ನೀವೆಲ್ಲ ಹೇಗಿದ್ದೀರಾ? ಅಂಕಲ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿ ಮನೆ ತುಂಬ ಹುಡುಕಿದ್ಲು ಪೂಜಾ. ಅರೆ ಅಂಕಲ್ಲು ವಾಕ್ ಹೋಗಿದ್ರು, ಆಗೋ ನೋಡು ಬಂದೇ ಬಿಟ್ರು. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ ಎಂದು ಅಡುಗೆ ಮನೆ ಹೊಕ್ಕರು ಲಕ್ಷ್ಮಿ. ಅರೆ ಪೂಜಾ, ಯಾವಾಗ ಬಂದೆ? ಇವಾಗ ಬಂದೆ ಅಂಕಲ್ ಎಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಇರಲಿ ಇರಲಿ ಚೆನ್ನಾಗಿರಮ್ಮ ಎಂದು ಹೇಳಿ ತಲೆ ನೇವರಿಸಿದರು ಮಂಜುನಾಥ್. ಕೆಲಸ ಹೇಗೆ ನಡೀತಿದೆ?
ಎಂದು ಕೇಳಿದಾಗ, ನಮ್ಮ ಟೀಮ್ ಮ್ಯಾನೇಜರ್ ಅರುಣ ಇರುವಾಗ ನಮ್ಮ ಕೆಲಸ ಸೂಪರ್ ಆಗಿರುತ್ತೆ ಅಂಕಲ್. ಆಯ್ತಮ್ಮ, ಒಳ್ಳೇದಾಗಲಿ ಇಬ್ರಿಗೂ. ಅರುಣ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದು ಆ ಕಡೆ ಈ ಕಡೆ ನೋಡಿದಾಗ, ಅರುಣ ಸ್ನಾನಕ್ಕೆ ಹೋಗಿದ್ದಾಳೆ, ಈಗ ಬರ್ತಾಳೆ ಎಂದು ವರುಣ ಹೇಳಿದಳು. ಸ್ನಾನ ಮುಗಿಸಿ ರೆಡಿಯಾಗಿ ರೂಮಿನಿಂದ ಹೊರ ಬಂದಳು ಅರುಣ. ಪೂರ್ತಿ ವೈಟ್ ಆ್ಯಂಡ್ ವೈಟ್ ಚೂಡಿದಾರ್ ಹಾಕಿದ್ದಳು. ಕೂದಲು ಸಹ ಇನ್ನೂ ಆರಿರಲಿಲ್ಲ. ಜಡೆ ಕಟ್ಟದೆ ಗಾಳಿಯಲ್ಲಿ ಹಾರಾಡಲು ಬಿಟ್ಟು ನೋಡೋಕೊಳ್ಳೆ ಪ್ರಿನ್ಸಸ್ ಥರ ಕಾಣ್ತಿದ್ಲು ನಮ್ಮ ಹೀರೋಯಿನ್. ಹಾಯ್ ಪೂಜಾ, ತುಂಬ ಹೊತ್ತಾಯ್ತಾ ಬಂದು ಎಂದು ಪೂಜಾಳನ್ನು ಬಂದು ತಬ್ಬಿದಳು. ಇಲ್ಲ ಕಣೆ, ಸ್ವಲ್ಪ ಹೊತ್ತಾಯ್ತಷ್ಟೇ. ಕಿವಿ ಹತ್ತಿರ ಹೋಗಿ, ಲೇಸ್ ಸಕ್ಕದಾಗಿ ಕಾಣ್ತಿದ್ಯಾ, ನಾನೇನಾದರೂ ಹುಡುಗ ಆಗಿದ್ದರೆ ಎತ್ತಾಕೊಂಡು ಹೋಗ್ತಿದ್ದೆ ನೋಡು ಎಂದು ಹೇಳಿ ನಕ್ಕಳು ಪೂಜಾ. ಸುಮ್ಮನೆ ರೇ ಲೂಸು, ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಬಾ ಬೇಗ ಹೋಗೋಣ. ಅಮ್ಮ, ನಾವಿನ್ನು ಹೊರಡ್ತೀವಿ ಎಂದು ಕೂಗಿದಳು ಅರುಣ. ತಿಂಡು ಮಾಡ್ಕೊಂಡು ಹೋಗ್ರೆ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಮತ್ತು ಅಲ್ಲಿಂದ ಬರುವಾಗ ಲೇಟ್ ಆಗಲ್ವಾ ಎಂದರು. ಇಲ್ಲಮ್ಮ, ದೇವಸ್ಥಾನಕ್ಕೆ ಹೋಗಿ ಹೊರ್ಗಡೆ ಏನಾದರೂ ತಿಂತೀವಿ. ಸರಿ ಬಾಯ್, ನಾವು ಹೊರಡ್ತೀವಿ, ಅಪ್ಪ ಬರ್ತೀವಿ ಅಂತೂ ಹೇಳಿದಳು ಅರುಣ. ಸರಿ, ಗಾಡಿ ಕೀ ಬೇಕಾ ಮಗಳೇ? ಬೇಡಪ್ಪ, ಪೂಜನ್ ಗಾಡಿ ಇದೆಯಲ್ಲ, ಅದರಲ್ಲೇ ಹೋಗಿ ಬರ್ತೀವಿ. ಇನ್ನೂ ಎಷ್ಟು ದಿನ ಅಂತ ಮಗಳ ಕೈಲಿ ದುಡಿಸ್ಕೊಂಡು ತಿನ್ನೋದು ರೀ. ಅವಳಿಗೂ ಮದುವೆ ವಯಸ್ಸಾಗಿದೆ. ಅವಳಿಗೊಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಿದರೆ ಮನಸ್ಸಿಗೊಂದು ನೆಮ್ಮದಿ ಎಂದು ಹೊರಟ ಮಗಳನ್ನು ನೋಡುತ್ತಾ ಕಣ್ಣೊರೆಸಿಕೊಂಡರು ಲಕ್ಷ್ಮಿ. ನೋಡೆ, ನಮ್ಮ ಮಗಳು ಒಳ್ಳೆ ದೇವತೆ ಥರ ಕಾಣಿಸ್ತಿದ್ದಾಳೆ. ನಮ್ಮದೇ ದೃಷ್ಟಿ ಬೀಳುತ್ತೆ. ನನಗೇನು ಮಗಳ ಮದುವೆ ಮಾಡಬೇಕು ಅನ್ನೋ ಆಸೆ ಇಲ್ವಾ? ನಾನು ಯಾವಾಗ ಏನೂ ಹೇಳೋಕ್ಕಾಗಲ್ಲ. ಮಗಳ ಮದುವೆ ನೋಡಿ ಕಣ್ಣು ಮುಚ್ಚಬೇಕು ಅಷ್ಟೆ. ಆದರೆ ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು. ಅದು ಅಲ್ಲದೆ ಅರುಣನೇ ಇನ್ನೂ ಮದುವೆಗೆ ಒಪ್ತಿಲ್ಲ. ಅವಳು ಒಪ್ಪದೆ ನಾನೇನೂ ಮಾಡಲ್ಲ. ನೋಡೋಣ ಭಗವಂತನ ಇಚ್ಛೆ ಏನಿದೆ. ಸರಿ, ಸ್ನಾನಕ್ಕೆ ಬಿಸಿನೀರು ರೆಡಿ ಮಾಡು, ಸ್ನಾನ ಮಾಡಿ ಪೂಜೆ ಮಾಡ್ತೀನಿ ಎನ್ನುತ್ತಾ ಮಗಳು ಹೋದತ್ತಲೇ ದೃಷ್ಟಿ ನೆಟ್ಟು ನಿಂತರು ಮಂಜುನಾಥ್. ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.